ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಒಂದು ಹೇರ್ ಬ್ಯಾಂಡನ್ನು ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ನಮಗೆ ಬೇಕಾದ ಕಲರಿನ ಉಲ್ಲನ್ನು ತಗೊಳ್ಬೇಕು. 2 ಕಲರಿನ ಉಲ್ಲನ್ನು ತಗೊಂಡಿದ್ದೀನಿ. ಹಾಗೆ 3 ಚೈನನ್ನು ಹಾಕ್ಕೊಂಡು ನೋಡಿ, ಮೊದಲನೇ ಚೈನಿಂದ ಹೀಗೆ ಒಂದು ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು. ಈಗ ಅದೇ ಹೋಲಲ್ಲಿ 12 ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ತಾ ಬರಬೇಕು. ನೋಡಿ, ಈ ಥರ 12 ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಳುವಂಥದ್ದು. ಡ್ರೆಸ್ ಮ್ಯಾಚಿಂಗ್ ಯಾವುದೇ ಉಲ್ಲನ್ನು ತಗೊಳ್ಬೋದು. ಇದಾದ ಮೇಲೆ ಇದಕ್ಕೆ ಮತ್ತೊಂದು ಕಲರಿನ ಉಲ್ಲನ್ನು ಸೇರಿಸ್ಕೊಳ್ಳುವಂಥದ್ದು. ನಾನಿಲ್ಲಿ ರೆಡ್ ಕಲರಿನ ಉಲ್ಲನ್ನು ತಗೊಂಡಿದ್ದೀನಿ. ಇದನ್ನು ಇಲ್ಲಿ ಅಟ್ಯಾಚ್ ಮಾಡಿಕೊಂಡು ಉಳಿದ ದಾರವನ್ನು ಕಟ್ ಮಾಡಿ ತೆಗಿಬೇಕು. ಈ ಥರ ಈಗ ರೆಡ್ ಕಲರಿನ ದಾರದಿಂದ 3 ಚೈನನ್ನು ಹಾಕ್ಕೊಳ್ಬೇಕು. ಮೊದಲಿಗೆ 3 ಚೈನನ್ನು ಹಾಕ್ಕೊಂಡಾದ್ಮೇಲೆ ಹೀಗೆ 2 ಸಲ ಕ್ರೋಶವನ್ನು ಸುತ್ತಕೊಳ್ಬೇಕು. ನೋಡಿ, ಈ ಥರ ಆ ಕ್ರೋಶದಲ್ಲಿ ದಾರವನ್ನು ತಗೊಳ್ಳುವಂಥದ್ದು. ಈ ಥರ ಆಯಿತು. ಈಗ ಮತ್ತೆ ಪುನಃ 2 ಸಲ ಸುತ್ತಕೊಂಡು ಅದೇ ಹೋಲಲ್ಲಿ ಮತ್ತೊಂದು ಸಲ ಕ್ರೋಶವನ್ನು ತಗೊಳ್ಳುವಂಥದ್ದು. ಈಗ ಮತ್ತೆ ಪುನಃ 3 ಚೈನ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. 3 ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟ್ ಹೋಲಲ್ಲಿ ಒಂದು ಸ್ಲಿಪ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಈಗ ಮತ್ತೆ 3 ಚೈನನ್ನು ಹಾಕ್ಕೊಂಡು 2 ಸಲ ಕ್ರೋಶದಿಂದ ದಾರವನ್ನು ಸುತ್ತಕೊಂಡು ನೆಕ್ಸ್ಟ್ ಹೋಲಲ್ಲಿ ಹಾಕೊಳ್ಳುವಂಥದ್ದು. ಮತ್ತೆ 3 ಚೈನನ್ನು ಹಾಕ್ಕೊಂಡು ಸ್ಲಿಪ್ ಸ್ಟಿಚ್ಚನ್ನು ಹಾಕ್ಕೊಳ್ಳುವಂಥದ್ದು. ಮತ್ತು ಪುನಃ ಅದೇ ಥರ ಕ್ರೋಶ ಕಡ್ಡಿಗೆ ದಾರವನ್ನು 2 ಸಲ ಸುತ್ತಕೊಂಡು ಇದೇ ಥರ ಹೂವಿನ ಆಕಾರದಲ್ಲಿ ಈಗ 6 ಎಸಳು ಬರೋ ರೀತಿ ಹಾಕ್ಕೊಳ್ಳುವಂಥದ್ದು. ನೋಡಿ, ಈ ಥರ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೊಸ ವಿಡಿಯೋಗಳನ್ನು ಮುಂದೆ ಮಾಡ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್
ಪ್ರಯತ್ನದಿಂದ ಎಲ್ಲವೂ ಸಾಧ್ಯ. ಹಾಗೆ ಮನೆಯಲ್ಲಿ ನೀವು ಒಂದ್ಸಲಿ ಇದನ್ನು ಟ್ರೈ ಮಾಡಿ. ಚಿಕ್ಕ ಚಿಕ್ಕ ಮಕ್ಕಳಿಗೆ ಕಲರಿನ ಮ್ಯಾಚಿಂಗ್, ಡ್ರೆಸ್ ಮ್ಯಾಚಿಂಗ್ ಎಲ್ಲ ಹೇರ್ ಬ್ಯಾಂಡನ್ನು ಮಾಡಿಕೊಟ್ರೆ ಅವರಿಗೂ ಖುಷಿ ಆಗ್ತದೆ, ನಿಮಗೂ ಮಾಡಿದ್ದೀವಿ ಅನ್ನೋವಂಥ ಖುಷಿ ಇರ್ತದೆ. ಈಗ 5 ಎಸಳು ಆಯಿತು. ಕೊನೆಯದಾಗಿ ಇನ್ನೊಂದು ಎಸಳು ಹಾಕೋದಿದೆ. ಇದು ಮುಗಿದ ಮೇಲೆ ರೆಡಿ ಆಯಿತು. ಇದು ಬರೀ ಹೇರ್ ಬ್ಯಾಂಡಿಗೆ ಮಾತ್ರ ಉಪಯೋಗ ಆಗಿದೆ. ಈ ಹೂವು ಬೇರೆ ರೀತಿಯಾಗಿಯೂ ನಾವು ಉಪಯೋಗಿಸ್ಬೋದು. ಬ್ಯಾಗ್ ಮಾಡಲಿಕ್ಕೂ ಅಥವಾ ಬಾಗಿಲು ತೋರಣ ಮಾಡ್ಬೋದು. ಹೀಗೆ ನಮ್ಮ ಕ್ರಿಯೇಟಿವಿಟಿಗೆ ತಕ್ಕಂತೆ ಅದನ್ನು ಬಳಸ್ಬೋದು. ಈ ಒಂದು ಹೂವು ಮಾಡೋದನ್ನು ನೀವು ಕಲಿತ್ರೆ ಅದರಿಂದ ನೀವು ಮುಂದೆ ಏನಾದರೂ ರೆಡಿ ಮಾಡ್ಕೋಬೋದು. ಈ ಥರ ತುಂಬ ಹೂವನ್ನು ಹಾಕ್ಕೊಂಡು ಪರ್ಸನ್ನು ಮಾಡ್ಕೊಳ್ಬೋದು. ನೋಡಿ, ಇಲ್ಲಿಗೆ ಕಂಪ್ಲೀಟ್ ಆಯ್ತಿದೀಗ. ಈಗ ಇಲ್ಲಿ ಒಂದು ರಬ್ಬರ್ ಬ್ಯಾಂಡನ್ನು ಸೂಜಿ ದಾರದ ಸಹಾಯದಿಂದ ಹೊಲ್ಕೊಳ್ಳುವಂಥದ್ದು. ರೆಡಿ ಆಯಿತು ನಮ್ಮ ಹೇರ್ ಬ್ಯಾಂಡ್. ಹೇಗಾಯ್ತು ಅಂಥೇಳಿ ಕಮೆಂಟ್ ಮಾಡಿ ಹೇಳಿ. ಧನ್ಯವಾದಗಳು. ವಿಡಿಯೋ